ರೂಟ್ ಕೆನಾಲ್ ಅನ್ನೋದು ಆಕ್ಚುಲಿ ಅದು ಒಂದು ಹಲ್ಲಿನ ಭಾಗ ಆಗಿರುತ್ತೆ. ಹಲ್ಲಲ್ಲಿ ತುಂಬಾ ಲೇಯರ್ಸ್ ಬರುತ್ತೆ. ಒಂದಾದ್ಮೇಲೆ ಒಂದಿರುತ್ತೆ. ಸೊ ಔಟರ್ ಮೋಸ್ಟ್ ಲೇಯರ್ ಬಂದು ಎನಾಮೆಲ್ ಅಂತ ಕರಿತೀವಿ. ಒಳಗಡೆ ಡೆಂಟಿನ್ ಅಂತ ಇರುತ್ತೆ. ಅದಾದ್ಮೇಲೆ ರೂಟ್ ಕೆನಾಲ್ ಅನ್ನುವಂಥದ್ದು ಇರುತ್ತೆ. ಅದ್ರಲ್ಲಿ ನಮ್ಮ ನರಗಳು ಅಥವಾ ಬ್ಲಡ್ ವೆಸಲ್ಸ್ ಏನಂತೀವಿ, ರಕ್ತ ಕಣಗಳು ಇರುತ್ತೆ. ಸೊ ಆ ಒಂದು ಭಾಗನ ನಾವು ರೂಟ್ ಕೆನಾಲ್ ಅಂತ ಕರಿತೀವಿ. ಬಟ್ ಯಾವಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಕೆಲವೊಂದ್ಸಲ ಹುಳ್ಕಲ್ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಕಾರಣಗಳಿಂದ. ಜಾಸ್ತಿ ಸ್ವೀಟ್ ಪದಾರ್ಥಗಳು ತಿನ್ನೋದಾಗ್ಲಿ, ಸಿಹಿ ತಿನ್ನೋದಾಗ್ಲಿ, ಅಥವಾ ತಿಂದಾಗ ಅದನ್ನ ಜಾಸ್ತಿ ರಿನ್ಸ್ ಮಾಡದೆ, ಬ್ರಷ್ ಮಾಡದೆ ಜಾಸ್ತಿ ಕಾಲ ಹಲ್ಲಲ್ಲೇ ಉಳ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾಗಳು ಫಾರ್ಮೇಶನ್ ಸ್ಟಾರ್ಟ್ ಆಗಿ ಹುಳ್ಕ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾವಾಗ ಬಿಗಿನಿಂಗ್ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇರುತ್ತೆ, ಅವಾಗ ಅದನ್ನ ಕ್ಲೀನ್ ಮಾಡಿಸಿ ಟ್ರಿಮ್ಮಿಂಗ್ ಮಾಡಿ ಅಥವಾ ಸ್ವಲ್ಪ ರಿಮೂವ್ ಮಾಡಿ ಫಿಲ್ಲಿಂಗ್ ಅನ್ನ ಮಾತ್ರ ಮಾಡ್ಬೋದು. ಬಟ್ ಅದೇ ಯಾವಾಗ ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಥವಾ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿ ಅದನ್ನ ಪ್ರೊಸೀಡ್ ಆಗಕ್ ಬಿಡ್ತೀರಾ, ಅವಾಗ ರೂಟ್ ಕೆನಾಲ್ಗೆ ರೀಚ್ ಆಗುತ್ತೆ. ಸೊ ಯಾವಾಗ ಅದು ನರನ ಟಚ್ ಆಗುತ್ತೆ ಆ ಹುಳ್ಕಲ್ಲು, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಆಗುತ್ತೆ. ಫಿಲ್ಲಿಂಗ್ ಇಂದ ಜಸ್ಟ್ ಒಂದು ಫಿಲ್ಲಿಂಗ್ ಮಾಡಿ ಅಥವಾ ಬರೀ ಸಿಮೆಂಟ್ ಹಾಕಿ ಅದನ್ನ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಆ ಸಂದರ್ಭಗಳಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ನಾವು ಮಾಡ್ಬೇಕಾಗತ್ತೆ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದ್ರೆ ನಾನು ಹೇಳ್ದಂಗೆ ನರ ಇರುತ್ತೆ. ನರ ಹಾಗೂ ರಕ್ತ ಕಣಗಳು ಒಳಗಡೆ ಲೇಯರ್, ಹಲ್ಲಿನ ಒಳಗಡೆ ಭಾಗದಲ್ಲಿ ಇರೋದು, ಮಧ್ಯ ಸೆಂಟರ್ ಅಲ್ಲಿ. ಸೊ ಅದನ್ನ ನಾವು ರೂಟ್ ಕೆನಾಲ್ ಮಾಡಿ ತೆಗಿಬೇಕಾಗತ್ತೆ. ಹಂಗಂದ್ರೆ ಸಣ್ಣ ಸಣ್ಣ ಫೈಲ್ಸ್ ಬರುತ್ತೆ. ಒಂದು ಏನಂತಾರೆ ಪಿನ್ ಎಷ್ಟಿರುತ್ತೆ ಅಷ್ಟು ಸಣ್ಣ ಒಂಥದ್ ಫೈಲ್ಸ್ ಯೂಸ್ ಮಾಡಿ ಒಳಗಡೆ ಇರೋ ನರ ಅಥವಾ ಏನಿದೆ ಡ್ಯಾಮೇಜ್ ಆಗಿರುವಂತ ನರ ಮತ್ತೆ ರಕ್ತಕಣಗಳನ್ನ ತೆಗೆದು ಆ ಹಲ್ಲನ್ನ ಕ್ಯೂರ್ ಮಾಡೋದು. ಅಂದ್ರೆ ಹುಳುಕಿಂದ ಅಥವಾ ನಮ್ಗೇನ್ ರೂಟ್ ಕೆನಾಲ್ ಮಾಡ್ಬೇಕು ಅಂತ ಬಂದಿದ್ದ ಟೈಮ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ಬರೀ ಫಿಲ್ಲಿಂಗ್ ಇಂದ ಏನು ಹೋಗೋದಿಲ್ಲ, ರೂಟ್ ಕೆನಾಲ್ ಮಾಡ್ಲೇಬೇಕಾಗುತ್ತೆ. ಸೊ ಅವಾಗ ಆ ಫೈಲ್ ಯೂಸ್ ಮಾಡ್ಕೊಂಡು ಒಳಗಡೆ ಇರೋ ನರಗಳನ್ನ, ಡೆಡ್ ನರಗಳನ್ನ ತೆಗೆದು ಅದಕ್ಕೆ ಒಳಗಡೆ ಇನರ್ಟ್ ಮೆಟೀರಿಯಲ್ ಅಂತ ಫಿಲ್ ಮಾಡ್ತೀವಿ. ಇನರ್ಟ್ ಮೆಟೀರಿಯಲ್ ಅಂದ್ರೆ ಅದಕ್ಕೇನು ಒಂದು ಫಂಕ್ಷನ್ ಅನ್ನೋದಿರಲ್ಲ. ಜಸ್ಟ್ ಆ ಕೆನಾಲ್ ಏನಿರುತ್ತೆ ಅದನ್ನ ಫಿಲ್ ಮಾಡಿ ಕಂಪ್ಲೀಟ್ ಆಗಿ ಮೇಲ್ಗಡೆ ಒಂದು ಸಿಮೆಂಟ್ ನ ಹಾಕಿ ಅದನ್ನ ಕಂಪ್ಲೀಟ್ ಮಾಡಿ ಬಿಡುವಂತದ್ದು. ಆ ಹಲ್ಲಿಗೆ ಅಷ್ಟು ಸತ್ವ ಇರಲ್ಲ. ಈ ಯೂಶಲಿ ಇವಾಗ ಏನಾದ್ರೂ ನಾವು ನಾರ್ಮಲ್ ಆಗಿ ಹಲ್ಲಿ ಏನಿರುತ್ತೆ ಹೆಲ್ದಿ ಟೀತ್, ಅದು ಯಾವಾಗ್ಲೂ ಈ ನರಗಳು ಅಥವಾ ನಾನು ಹೇಳ್ದಂಗೆ ಬ್ಲಡ್ ವೆಸಲ್ಸ್ ಇಂದ ಇಟ್ ವಿಲ್ ಬಿ ಅದು ಇನೋವೇಟೆಡ್ ಆಗಿರುತ್ತೆ. ಅಂದ್ರೆ ಅದು ಸತ್ವ ಇರುತ್ತೆ. ಬಟ್ ನಾವು ರೂಟ್ ಕೆನಾಲ್ ಮಾಡಿದ ತಕ್ಷಣ ಅದಕ್ಕೆ ಸತ್ವ ಇರೋದಿಲ್ಲ. ಸೊ ಅವಾಗ ಅದು ಬ್ರಿಟಲ್ ಟೂತ್ ಆಗುತ್ತೆ. ಬಟ್ ನಮ್ದೇ ನ್ಯಾಚುರಲ್, ನಮ್ದೇ ಸ್ವಂತ ಹಲ್ಲು ಉಳ್ಕೊಳ್ಳುತ್ತೆ ಬಾಯಲ್ಲಿ. ಸೊ ಇದು ಒಳ್ಳೆ ಆಪ್ಷನ್ ಆಗಿರುತ್ತೆ ಹಲ್ಲು ತಗ್ಸೋದಕ್ಕಿಂತ. ಮುಂಚಿನ ಕಾಲದಲ್ಲಿ ಇದೆಲ್ಲ ಅವೈಲಬಿಲಿಟಿ ಇರ್ಲಿಲ್ಲ, ಅಷ್ಟೊಂದು ಅವಕಾಶಗಳಿರ್ಲಿಲ್ಲ ಅಥವಾ ಅಷ್ಟೊಂದು ಜ್ಞಾನೋದಯ ಇರ್ಲಿಲ್ಲ ಎಲ್ಲರಿಗೂ ಇದ್ರ ಬಗ್ಗೆ. ಅವಾಗ ಏನ್ ಮಾಡ್ತೀರಿ, ಏನೋ ಒಂದ್ ಸ್ವಲ್ಪ ಹಲ್ ನೋವು ಬರ್ತಿದೆ ಅಂದಿದ ತಕ್ಷಣ ತೆಗೆಸ್ಬಿಡ್ತಾ ಇದ್ರು. ಸೊ ಈ ತರ ಏನೋ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇದೆ, ರೂಟ್ ಕೆನಾಲ್ ಮಾಡಿಸಿ ಅದನ್ನ ಉಳಿಸ್ಬೋದು ಅನ್ನೋದು ಯಾರಿಗೂ ಅರಿವಿರ್ಲಿಲ್ಲ. ಇವಾಗ ತುಂಬಾ ಅಡ್ವಾನ್ಸ್ಮೆಂಟ್ ಬಂದಿರೋದ್ರಿಂದ ಇತ್ತ ಪಾಸಿಬಿಲಿಟೀಸ್ ಇದೆ. ಸೊ ರೂಟ್ ಕೆನಾಲ್ ಅಂದ್ರೆ ಹೇಳ್ದಂಗೆ ಯಾವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರುತ್ತೆ ಅಥವಾ ಇವಾಗ ಸ್ಟಾರ್ಟ್ ಆಗಿರುತ್ತೆ ಹುಡುಕ, ಅವಾಗ ಫಿಲ್ಲಿಂಗ್ ಮಾಡಿ ಕ್ಯೂರ್ ಮಾಡ್ಬೋದು. ಬಟ್ ಅದೇನಾದ್ರು ತುಂಬಾ ಒಳಗಡೆ ಲೇಯರ್ಸ್ಗೆ ಡೀಪ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಪೇನ್ ಸ್ಟಾರ್ಟ್ ಆದಾಗ ರೂಟ್ ಕೆನಾಲ್ ನ ಮಾಡಿ ಅದನ್ನ ಟ್ರೀಟ್ ಮಾಡ್ಬೇಕಾಗುತ್ತೆ. ಸೊ ದಟ್ ಇಸ್ ರೂಟ್ ಕೆನಾಲ್. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದ್ರೆ ಇದು. ಫಿಲ್ಲಿಂಗ್ ಅನ್ನುವಂಥದ್ದು ಯಾವಾಗ ಅವಾಗ ತಾನೇ ಸ್ಟಾರ್ಟ್ ಆಗಿರುತ್ತೆ ಹುಳುಕು, ಬರೀ ಮೇಲ್ಗಡೆ ಲೇಯರ್ ಗಳಲ್ಲಿ ಮಾತ್ರ ಯಾವಾಗ ಅದು ರೀಚ್ ಆಗಿರುತ್ತೆ, ಅವಾಗ ನಾವು ಡ್ರಿಲ್ ಮಾಡಿ ಆ ಸ್ವಲ್ಪ ಭಾಗ ಮಾತ್ರ ಹಲ್ಲನ್ನ ಕೊರೆದು ಫಿಲ್ಲಿಂಗ್ ಅಂದ್ರೆ ಯಾವ್ದೋ ಒಂದು ಸಿಮೆಂಟ್ ಯೂಸ್ ಮಾಡಿ ಅದನ್ನ ಫಿಲ್ ಮಾಡ್ಬಿಟ್ರೆ ಕಂಪ್ಲೀಟ್ ಆಗಿ ಸರಿ ಹೋಗುತ್ತೆ. ಬಟ್ ಅದೇ ಯಾವಾಗ್ಲೂ ನೆಗ್ಲಿಜೆನ್ಸ್ ಇಂದ ಅದು ತುಂಬಾ ಒಳಗಡೆ ಲೇಯರ್ಸ್ಗೆಲ್ಲ ರೀಚ್ ಆಗಿ ನರನ ರೀಚ್ ಆಗುತ್ತೆ, ಅವಾಗ ಕೆಲವೊಂದು ಸಂದರ್ಭದಲ್ಲಿ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗ್ಬೋದು ಅಥವಾ ಇನ್ನೂ ಡೀಪ್ ಆಗಿ ಹೋದ್ರೆ ಪೇನ್ ಸ್ಟಾರ್ಟ್ ಆಗ್ಬೋದು, ನೋವು ಸ್ಟಾರ್ಟ್ ಆಗುತ್ತೆ. ಅವಾಗಿನ ಟೈಮ್ ಅಲ್ಲಿ ನಾವು ಫಿಲ್ಲಿಂಗ್ ಮಾಡಿ ಬರೀ ಮೇಲೆ ಮೇಲೆ ಮಾತ್ರ ಅದನ್ನ ಕೊರ್ದು ತೆಗ್ದು ಸಿಮೆಂಟ್ ತುಂಬಿಟ್ರೆ ಆಗಲ್ಲ. ಬಿಕಾಸ್ ರೂಟ್ ಕೆನಾಲ್ ಅಥವಾ ನರ ಏನಿದೆ ಅದು ಒಳಗಡೆ ನಮ್ ಹಲ್ಲು ಬಾಯಲ್ಲಿ ಕಾಣಿಸುವಂತ ಹಲ್ಲು ಭಾಗ ಬರೀ ಮೂರನೇ ಒಂದ್ ಭಾಗ ಅಷ್ಟೇ ಕಾಣಿಸೋದು. ಇನ್ನ ಎರಡನೇ ಭಾಗ ಅಥವಾ 2/3 ವಾಟ್ ಎವರ್ ನಾವ್ ಏನ್ ಕರಿತೀವಿ ಅದು ಒಳಗಡೆ ಮೂಳೆ ಒಳಗಡೆ ಇರುತ್ತೆ ಹಲ್ಲು ಮಿಕ್ಕಿದ ಭಾಗ. ಸೊ ಅದು ಎಂಟೈರ್ಲಿ ಕಂಪ್ಲೀಟ್ಲಿ ರೂಟ್ ಕೆನಾಲ್ ಆಗಿರುತ್ತೆ. ಸೊ ನಾವ್ ಯಾವಾಗ ಫಿಲ್ಲಿಂಗ್ ಮಾಡಿ ಅದನ್ನ ಉಳ್ಸಕ್ ಆಗಲ್ವಾ ಅಥವಾ ಅದನ್ನ ಕ್ಯೂರ್ ಮಾಡಕ್ ಆಗಲ್ವೋ, ಅವಾಗ ನಾವು ಪೇನ್ ಯಾವಾಗ ಬರುತ್ತೆ ಅವಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನ ಮಾಡ್ಬೇಕಾಗುತ್ತೆ. ಸೊ ಫಿಲ್ಲಿಂಗು ಮತ್ತೆ ರೂಟ್ ಕೆನಾಲ್ ಎರಡು ಡಿಫ್ರೆಂಟ್ ಬೇರೆ ಬೇರೆ ಅಂತದ್ದಾಗಿರುತ್ತೆ. ಎರಡು ಸೇಮ್ ಅಲ್ಲ ಅಥವಾ ಒಂದಕ್ಕೊಂದು ಆಲ್ಟರ್ನೇಟಿವ್ ಅಲ್ಲ. ರೂಟ್ ಕೆನಾಲ್ ಆಗಿಲ್ಲ ಅಂತ ಫಿಲ್ಲಿಂಗ್ ಮಾಡ್ಬೇಕು ಅಥವಾ ಫಿಲ್ಲಿಂಗ್ ಆಗಿಲ್ಲ ರೂಟ್ ಕೆನಾಲ್ ಮಾಡೋಣ ಅಂತ ಅನ್ನೋಂಥದ್ದಲ್ಲ. ಯಾವಾಗ ಅದು ಸ್ವಲ್ಪ
ಮಟ್ಟಿಗೆ ಎಫೆಕ್ಟ್ ಆಗಿರುತ್ತೆ ಅಥವಾ ಮೇಲೆ ಮೇಲೆ ಭಾಗದಲ್ಲಿ ಮಾತ್ರ ಆಗಿರುತ್ತೆ ಅದು ಫಿಲ್ಲಿಂಗ್ ಮಾಡ್ಬೋದು. ಅದ್ ಯಾವಾಗ ತುಂಬಾ ಒಳಗಡೆ ಡೀಪ್ ಲೇಯರ್ಸ್ ಗೆ ರೀಚ್ ಆಗಿ ನೋವು ಬರುವಂತದ್ದಾಗ್ಲಿ ಅಥವಾ ಸೆನ್ಸಿಟಿವಿಟಿ ಬರುವಂತದ್ದಾಗ್ಲಿ ಆಗುತ್ತೆ, ಅವಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅಂಡ್ ಒನ್ ಮೋರ್ ಇನ್ನೊಂದು ಇಂಡಿಕೇಶನ್ಸ್ ಅಥವಾ ಇನ್ನೊಂದ್ಸಲ ಯಾವ್ದು ಒಂದು ಪಾಯಿಂಟ್ ಯಾವಾಗ ನಾವು ರೂಟ್ ಕೆನಾಲ್ ಮಾಡಲೇಬೇಕಾಗುತ್ತೆ ಅನ್ನೋದ ಇನ್ಫೆಕ್ಷನ್ಸ್ ಅನ್ನೋದ್ ಕರಿತೀವಿ. ಸೊ ಯಾವಾಗ ಈ ತರ ಹುಳುಕು ಜಾಸ್ತಿ ಆಗಿ ತುಂಬಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಬೇರಿನ ತುದಿ ಭಾಗದಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ನಾವು ಕ್ಲಿನಿಕಲ್ ಅಥವಾ ಬಾಯಲ್ಲಿ ನೋಡಿದಾಗ ಗೊತ್ತಾಗಲ್ಲ. ಯಾವಾಗಾದ್ರೂ ಒಂದು ಎಕ್ಸ್ರೇ ತಗೊಂಡು ತುಂಬಾ ನೋವಿದೆ ಅಂದಾಗ ಒಂದು ಎಕ್ಸ್ರೇ ತಗೊಂಡು ನೋಡಿದಾಗ ಡಾರ್ಕ್ನೆಸ್ ಕಾಣಿಸುತ್ತೆ ಬೇರಿನ ತುದಿಯಲ್ಲಿ. ಸೊ ಅವಾಗ ದಟ್ಸ್ ಆಲ್ಸೋ ಒನ್ ಆಫ್ ದಿ ಇಂಡಿಕೇಶನ್ಸ್ ಯಾವಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಬೇಕಾಗುವಂಥದ್ದು. ಸೊ ಇದೆರಡು ಡಿಫ್ರೆಂಟ್ ಆಪ್ಷನ್ಸ್. ಇದು ಪೇನ್ ನಿಮ್ಗೆ ಆಲ್ರೆಡಿ ಫಿಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಪೇನ್ ಅಂತ ಅನ್ನುವಂಥದ್ದು ಅಷ್ಟೊಂದು ಬರೋದಿಲ್ಲ. ಯಾಕಂದ್ರೆ ಬರೀ ಮೇಲೆ ಮೇಲೆ ಭಾಗ ಆಗಿರೋದ್ರಿಂದ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸೆನ್ಸಿಟಿವಿಟಿ ಇರ್ಬೋದು, ಬಿಟ್ರೆ ಪೇನ್ ಅನ್ನೋದಿರಲ್ಲ. ಬಟ್ ರೂಟ್ ಕೆನಾಲ್ ಮಾಡೋ ಟೈಮ್ ಅಲ್ಲಿ ಪೇನ್ ಬರ್ಬೋದು, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಇರೋದ್ರಿಂದ ನೀವು ನಮ್ಮ ಹತ್ರ ರೂಟ್ ಕೆನಾಲ್ಗೋಸ್ಕರ ಬರ್ತೀರಾ ಟ್ರೀಟ್ಮೆಂಟ್ಗೋಸ್ಕರ. ಬಟ್ ನಾವು ಮಾಡುವ ಪ್ರೊಸೀಜರ್ ಅಲ್ಲಿ ಪೇನ್ ಇರೋದಿಲ್ಲ, ಯಾಕಂದ್ರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ಅನಸ್ತೇಶಿಯಾ ಅಥವಾ ಅದ್ ಭಾಗನ ನಂಬು ಮಾಡಕ್ಕೆ ಏನು ಗೊತ್ತಾಗದೆ ಇರೋ ತರ ನರಗಳನ್ನ ಸ್ವಲ್ಪ ಮಟ್ಟಿಗೆ ಒಂದ್ ಅರ್ಧ ಗಂಟೆನೋ ಮುಕ್ಕಾಲ್ ಗಂಟೆನೋ ಏನು ನಿಮ್ಗೆ ಸತ್ವ ಇಲ್ದೇ ಇರೋ ತರ ಒಂದು ಇಂಜೆಕ್ಷನ್ ಅನಸ್ತೇಶಿಯಾ ಅಂತೀವಿ. ಲೋಕಲ್ ಅನಸ್ತೇಶಿಯಾ ಅಂದ್ರೆ ಆ ಭಾಗಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು. ಸೊ ಆ ರೀಜನ್ ಎಲ್ಲಿ ನಿಮ್ಗೆ ಯಾವ ಹಲ್ಲು ಹುಳುಕಾಗಿದೆ ಅಥವಾ ಯಾವ ಹಲ್ಲಿಗೆ ನಾವು ರೂಟ್ ಕೆನಾಲ್ ಮಾಡ್ಬೇಕು ಅನ್ಕೊಂಡಿದೀವಿ, ಆ ರೀಜನ್ ಅಲ್ಲಿ ಮಾತ್ರ ಅನೆಸ್ಥೀಶಿಯಾ ಅಥವಾ ಇಂಜೆಕ್ಷನ್ ಕೊಟ್ಟು ಅದೇನು ಸತ್ವ ಇಲ್ದಂಗೆ ಒಂದ್ ಸ್ವಲ್ಪ ಹೊತ್ತು ಆ ರೀಜನ್ ಫುಲ್ ನಾವು ಇಂಜೆಕ್ಷನ್ ಕೊಡೋದ್ರಿಂದ ಆ ಎಂಟೈರ್ ಪ್ರಾಸೆಸ್ ನಿಮ್ಗೆ ಪೇನ್ ಬರೋದಿಲ್ಲ. ಬಟ್ ಅದಾಗಿದ ತಕ್ಷಣ ಒಂದ್ 45 minutes 1 hour ಆದ್ಮೇಲೆ ನಿಮ್ಗೆ ಅದು ನೋವು ಸ್ಟಾರ್ಟ್ ಆಗಕ್ ಶುರು ಆಗುತ್ತೆ ಮತ್ತೆ, ಬಿಕಾಸ್ ಪ್ರೊಸೀಜರ್ ಇಂದ ಆಗಿರ್ಬೋದು ಅಥವಾ ಅವಾಗ ತಾನೇ ಇನ್ಫೆಕ್ಷನ್ ಕ್ಲೀನ್ ಮಾಡಿರೋದ್ರಿಂದ ಆಗಿರ್ಬೋದು. ಸೊ ಇದಾಗಿದ ತಕ್ಷಣ ಅಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿದ ತಕ್ಷಣ ಎನಿ ಡಾಕ್ಟರ್ ನಿಮ್ಗೆ ಪೇನ್ ಕಿಲ್ಲರ್ಸ್ ಅಂದ್ರೆ ನೋವು ಬರ್ದೇ ಇರೋಂತ ಟ್ಯಾಬ್ಲೆಟ್ಸ್ ಆಗ್ಲಿ ಮತ್ತೆ ಆಂಟಿಬಯೋಟಿಕ್ಸ್, ಬಿಕಾಸ್ ಇನ್ಫೆಕ್ಷನ್ ಇಂದಾನೆ ಮೋಸ್ಟ್ ಆಫ್ ದ ಟೈಮ್ಸ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನಾವು ಮಾಡಕ್ ಹೋಗೋದು. ಸೊ 2 ಟ್ಯಾಬ್ಲೆಟ್ಸ್ ನ 3 ದಿವಸಕ್ಕೂ 5 ದಿವಸಕ್ಕೂ ಕೊಡ್ತಾರೆ. ಅದನ್ನ ನೀವು ಫಾಲೋ ಮಾಡಿದ್ರೆ ತುಂಬಾ ಕಮ್ಮಿ ಪೇನ್ ಇರುತ್ತೆ ಅಥವಾ ಪೇನ್ ಇಲ್ದೇನೋ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಪೇನ್ ಇಲ್ವೇ ಇಲ್ಲ ಅಂತ ಸುಮ್ನೆ ಫಾಲ್ಸ್ ಆಗಿ ಅಥವಾ ಸುಮ್ನೆ ರ್ಯಾಂಡಮ್ ಆಗಿ ಹೇಳಕ್ ಆಗಲ್ಲ. ಸಣ್ಣ ಪುಟ್ಟದ್ ಇರುತ್ತೆ, ಯಾಕಂದ್ರೆ ಇಂಜೆಕ್ಷನ್ ಸೂಜಿ ಪ್ರಿಕ್ ಇಂದ ಆಗಿರ್ಬೋದು ಅಥವಾ ಮುಗ್ದಿದ ತಕ್ಷಣ ಅನೆಸ್ಥೀಶಿಯಾ ಪವರ್ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಪೇನ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದನ್ನ ನಾವು ಟ್ಯಾಬ್ಲೆಟ್ಸ್ ಅನ್ನ ಮ್ಯಾನೇಜ್ ಮಾಡ್ಬೋದು. ಕೆಲವ್ರು ಏನ್ ಹೇಳ್ತಾರೆ, ಬರೀ ರೂಟ್ ಕೆನಾಲ್ ಮಾಡಿದ್ರೆ ಆಯ್ತಲ್ಲ, ಚೆನ್ನಾಗಿದೆ, ಹಲ್ಲು ಬರೀ ಸೀಲ್ ಮಾಡ್ಬಿಟ್ರೆ ಸಾಕು ಅನ್ನೋಂಥದ್ದು ಇರುತ್ತೆ. ಬಟ್ ಯಾವಾಗ್ಲೂ ರೂಟ್ ಕೆನಾಲ್ ಮಾಡಿರೋಂಥದ್ದು ಟೂತ್ ಅಥವಾ ಹಲ್ಲು ನಮ್ದು ನ್ಯಾಚುರಲ್ ಯಾವ ಹಲ್ಲಿರುತ್ತೆ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ, ಅದ್ರಲ್ಲಿ ಅಷ್ಟೊಂದು ಶಕ್ತಿ ಇರಲ್ಲ, ಬಿಕಾಸ್ ನಾವ್ ನರ ಎಲ್ಲ ತೆಗ್ದ್ಬಿಟ್ಟಿರೋದ್ರಿಂದ. ಸೊ ಅದ್ರಿಂದ ನಾವ್ ಕ್ಯಾಪ್ ಕೊಡ್ಬೇಕು. ಒಬ್ರು ಹೇಳ್ತಾರೆ ರೂಟ್ ಕೆನಾಲ್ ಆಗಿದೆ ಸಾಕು, ಫಿಲ್ ಮಾಡ್ಬಿಟ್ಟು ಮುಗ್ದೋಗುತ್ತೆ ಅಂತ. ಬಟ್ ನಾವ್ ಕಾನ್ಸ್ಟೆಂಟ್ ಆಗಿ ಯಾವಾಗ ಮೇಲ್ಗಡೆ ಕೆಳಗಡೆ ಹಲ್ಲು ಟಚ್ ಆಗ್ತಿರುತ್ತೆ, ಊಟ ಮಾಡ್ಬೇಕಲ್ಲ ಅಂತರ ಫೋರ್ಸ್ ಬರ್ತಿರುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಹಲ್ಲು ಬ್ರಿಟಲ್ ಆಗೋಗಿರುತ್ತೆ. ಸೊ ಅದ್ರಿಂದ ನಾವು ಕ್ಯಾಪ್ ಕೊಡ್ಲೇಬೇಕಾಗುತ್ತೆ. ಸೊ ಇನ್ ಕೇಸ್ ಏನಾದ್ರೂ ಆತರ ಕಾಂಪ್ಲಿಕೇಶನ್ಸ್ ಅಥವಾ ಇನ್ನೊಂದೇನೋ ಆಗುತ್ತೆ ಅಂದ್ರೆ ಈ ತರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗಳಿಂದ ಆಗ್ಬೋದು. ಬಿಟ್ರೆ ಪ್ರೊಸೀಜರ್ ಏನಾದ್ರೂ ಕರೆಕ್ಟ್ ಆಗಿ ಆಗಿದೆ ಅಥವಾ ಪೇಷಂಟ್ಸ್ ಕೂಡ ನೀಟಾಗಿ ಫಾಲೋ ಮಾಡ್ತಿದ್ದಾರೆ ಇನ್ಸ್ಟ್ರಕ್ಷನ್ಸ್ ನ ಅಂದ್ರೆ ಏನು ಅಂತ ಕಾಂಪ್ಲಿಕೇಶನ್ಸ್ ಏನು ಇರೋದಿಲ್ಲ. ಬಟ್ ನಾವ್ ಹೇಳ್ದಂಗೆ ಟ್ಯಾಬ್ಲೆಟ್ಸ್ ತಗೋಬೇಕಾಗತ್ತೆ ಪೇನ್ ಇಲ್ದೇ ಇರಬಾರ್ದು ಅಂದ್ರೆ, ಅಥವಾ ಈ ತರ ಕ್ಯಾಪ್ ನ ನೆಗ್ಲೆಕ್ಟ್ ಮಾಡದೆ ಹಾಕ್ಸ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಅಂತ ಕಾಂಪ್ಲಿಕೇಶನ್ಸ್ ಅನ್ನೋಂಥದ್ದು ಏನು ಇರಲ್ಲ. ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ದೇ ಇದ್ರೆ ಮೋಸ್ಟ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ಬೋದು ಅಷ್ಟೇ. ಪ್ರೊಸೀಜರ್ ಅದೇ 2 ಸೀಟಿಂಗ್ಸ್ ಅಥವಾ 3 ಸಿಟ್ಟಿಂಗ್ಸ್ ಅಲ್ಲಿ ಮಾಡ್ಬೋದು. ಏನು ಇನ್ಫೆಕ್ಷನ್ಸ್ ಇಲ್ದೆ ಹಂಗೆ ಮಾಡಂತದಾದ್ರೆ ಬರ್ಲೇ ಸೆಟ್ಟಿಂಗ್ ಅಲ್ಲಿ ಮುಗಿಯುತ್ತೆ. ಅಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಪ್ರೊಸೀಜರ್ 1 ದಿವಸದಲ್ಲಿ ಮುಗಿಯುತ್ತೆ. ಬಟ್ ನಾವ್ ಅಳತೆ ತಗೊಂಡ್ ಲ್ಯಾಬ್ ಕಳ್ಸೋದ್ರಿಂದ ಕೆಲವೊಂದ್ಸಲ ಲ್ಯಾಬ್ಗಳ್ ಹತ್ರ ಇರುತ್ತೆ, ಕೆಲವೊಂದ್ಸಲ ಬೇರೆ ಸ್ಟೇಟ್ಗೂ ಕಳಿಸ್ತೀವಿ ಒಳ್ಳೆ ಲ್ಯಾಬ್ಗಳ್ ನೋಡಿ. ಸೊ ಆ ಕ್ಯಾಪ್ ಬರೋದಿಕ್ ಸ್ವಲ್ಪ ಟೈಮ್ ಆಗ್ಬೋದು. ಸೊ ಅದು 2 ಸಲ ಬರ್ಬೇಕಾಗುತ್ತೆ ಪೇಷಂಟ್ಸ್. ಅದ್ ಬಿಟ್ರೆ ಇನ್ ಕೇಸ್ ಏನಾದ್ರು ಇನ್ಫೆಕ್ಷನ್ ಜಾಸ್ತಿ ಇತ್ತು, ಏನಾದ್ರೂ ನಾವ್ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಏನಾದ್ರೂ ನಾವ್ ಬೇರೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಔಟ್ ಆಫ್ ಇಟ್, ಏನೋ ಅಷ್ಟೊಂದು ರೆಸ್ಪಾಂಡ್ ಮಾಡ್ತಿಲ್ಲ ಬಾಡಿಯಿಂದ, ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಿದೆ ಕ್ಲೀನ್ ಮಾಡಿದ್ಮೇಲೆ ಅಂತಾನು ನಮ್ಗೆ ಏನಾರ ಆತರ ಡೌಟ್ ಬಂದ ಅಥವಾ ಸಂದೇಹ ಇದ್ರೆ ಅವಾಗ ನಾವು ಬೇಕಾದ್ರೆ ಒಂದು 2 ಸಿಟ್ಟಿಂಗ್ಸ್ ಬಂದು 3 ಸಿಟ್ಟಿಂಗ್ಸ್ ಮಾಡ್ಕೋಬಹುದು. 3 times ಪೇಷಂಟ್ಸ್ ಬರ್ಬೇಕಾಗತ್ತೆ.
ಅಂಡ್ ಒಂದ್ಸಲ ಬಂದಾಗ ಈ ಪ್ರೊಸೀಜರ್ ಮೇ ಬಿ ಅದು ಓಪನ್ ಮಾಡಿ ಟ್ರಿಮ್ ಮಾಡಿ ತೆಗಿಯತ್ತೆಲ್ಲ ಮೇ ಬಿ ಒಂದ್ 15-20 ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಅರ್ಧ ಗಂಟೆ ತಗೋಬಹುದು ಅಷ್ಟೇ. ಸೊ ಈಚ್ ಟೈಮ್ ನೀವು ಬಂದಾಗ್ಲೂ 20 ನಿಮಿಷದಿಂದ 30 ನಿಮಿಷ ಆಗ್ಬೋದು, 3 ಟೈಮ್ಸ್ ಆರ್ 2 ಟೈಮ್ಸ್.